ಸರ್ ಎಸ್ ಐ ನಡೀತಾ ಇದೆಯಲ್ಲ, ಎಸ್ ಐ ನಡೀತಿದೆ. ಸೊ ಅಕ್ರಮ ವಲಸಿಗರಿಗೆ ಬಂದಿರೋರಿಗೆ ಯಾವುದೇ ಮಾನದಂಡವಿಲ್ಲದೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೂಡ ಕೊಟ್ಟಿದ್ದಲ್ಲ. ಸೊ ಸಾಕಷ್ಟು ಇದಕ್ಕೆ ಆಕ್ಷೇಪಣೆಗಳು ಬರ್ತಿದ್ದಾವೆ. ಏನಿದೆ? See, at the end of the day, there are some 11 documents which are to be utilized for proving that you are a person eligible to be a voter. If you are not there, the only person who do not require to prove that they are an eligible voter is a person whose name was there in 2000 last SIR. ಅಥವಾ ನಮ್ಮ ಬೇರೆ ಯಾವುದಾದ್ರೂ SIR ನಲ್ಲಿ ಅವರ ಹೆಸರು ಸೇರ್ಪಡೆ ಆಗಿದ್ದರೆ ದೇ ಡು ನಾಟ್ ರಿಕ್ವೈರ್ ಟು ಪ್ರೂವ್ ಗಿವ್ ಎನಿ ಡಾಕ್ಯುಮೆಂಟ್ಸ್. ಸೊ ಅದು ಹೊರತುಪಡಿಸಿ ಬಾಕಿ ಎಲ್ಲ ಜನರಿಗೆ ಸ್ವಲ್ಪ ದಾಖಲಾತಿ ಕೊಟ್ಟುಬಿಟ್ಟು ಅವರು ಅದು ಆ ಮಾಹಿತಿ ಪ್ರಕಾರ ನಾವು ಕ್ರಮ ತಗೊಳ್ತೇವೆ. ವಿ ವಿಲ್ ವೆರಿಫೈ ಇಟ್, ಹಿಯರಿಂಗ್ ಮಾಡ್ತೇವೆ. ಏನಾದರೂ ಆಕ್ಷೇಪಣೆ ಬಂದುಬಿಟ್ರೆ ಖಂಡಿತ ಅದರ ಆಧಾರದ ಮೇಲೆ ಸೂಕ್ತ ತೀರ್ಮಾನ ತಗೊಳ್ತೇವೆ. ಸೊ ಈಗ SIR ಡಾಕ್ಯುಮೆಂಟೇಷನ್ ಕೊಟ್ಟದು ಮಾತ್ರ ಅಲ್ಲ, ನಾವು ಇಂಪಾರ್ಟೆಂಟ್ ಇಸ್ ಟು ಕಲೆಕ್ಟ್ ದ ಡಾಕ್ಯುಮೆಂಟೇಷನ್ ಆ್ಯಂಡ್ ಮೇಕ್ ದ ಡ್ರಾಫ್ಟಿನಲ್ಲಿ ಕೆಲವು ಜನರು ಆಕ್ಷೇಪಣೆ ಖಂಡಿತ ಕೊಡ್ತಾರೆ. ಅದು ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಕೊಡ್ತೇವೆ, ಪಬ್ಲಿಕೇಶನ್ ಸಹ ಮಾಡ್ತೇವೆ. ತಮ್ಮ ನೇಬರ್ಸ್ ಇದ್ರ ಬಗ್ಗೆ ತಮಗೆ ಚೆಕ್ ಮಾಡಬೇಕಾದ್ರೆ ನೀವು ಸಹ ಚೆಕ್ ಮಾಡ್ಬೋದು. ಅದರ ಆಧಾರದ ಮೇಲೆ ವಿ ವಿಲ್ ಟೇಕ್ ಇಟ್. ಶಾಲಾ ಕಾಲೇಜಿಗೆ ದಿಸ್ ಈಸ್ ನಾಟ್ ಅ GBA ರಿಲೇಟೆಡ್ ಮ್ಯಾಟರ್ ಡೆಫಿನೆಟ್ಲಿ, ಬಟ್ ಆಸ್ ಅಡ್ಮಿನಿಸ್ಟ್ರೇಟರ್ ಐ ವಿಲ್ ಇನ್ಫಾರ್ಮ್ ಆಲ್ ದ ಕಮಿಷನರ್ಸ್ ಇಮಿಡಿಯೇಟ್ಲಿ. ತಕ್ಷಣ ಸೂಚನೆ ಕೊಡ್ತೇನೆ. ಅವರದ್ದು ಏನು ಸಹ ಎಲ್ಲರೂ ಟೆಂಡರ್ ಕರೆದಿರಂತೆ ನಾನು ಕೇಳಿದ ಪ್ರಕಾರ. ಇಮಿಡಿಯೇಟ್ಲಿ ಅದರ ಪ್ರೋಸೆಸ್ ಬೇಗನೆ ಮುಗಿಸಿ ಅವರ ಸಂಬಂಧಪಟ್ಟ ಯೂನಿಫಾರ್ಮು, ಶೂಸು ಮತ್ತು ಏನೆಲ್ಲ ಟೆಕ್ಸ್ಟ್ ಬುಕ್ಸ್ ಏನಾದರೂ ಉಳಿಕೆ ಇದ್ದರೆ ತಕ್ಷಣವೇ ಕೊಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ, ತಕ್ಷಣ ಕೊಡಲಿಕ್ಕೆ ಹೇಳ್ತೀನಿ, ಅಥವಾ ವ್ಯವಸ್ಥೆ ಮಾಡಲಿಕ್ಕೆ ಹೇಳ್ತೀನಿ. ಅಷ್ಟೇ ಬಾಕಿ ಇರೋದು, ಬರೀ 40% ಅಷ್ಟೇ ನಗರ ಪ್ರದೇಶಗಳಲ್ಲಿ ಯಾಕೆ ನಗರ ಇಲ್ಲ, ಇಫ್ ಯು ಲುಕ್ ಎಟ್ ದ ಇನ್ಫಾರ್ಮೇಷನ್ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ. ವಿ ಆರ್ ರೀಚ್ ಕ್ಲೋಸ್, ವಿ ಹ್ಯಾವ್ ರೀಚ್ಡ್ ಅಪ್ ಟು 72% ವಿ ಹ್ಯಾವ್ ರೀಚ್ಡ್. ರಿಮೈನಿಂಗ್ ಮೋಸ್ಟ್ ಆಫ್ ದ ನಮ್ಮ ಅನುಮಾನ ಪ್ರಕಾರ ಮೋಸ್ಟ್ ಆಫ್ ದ ರಿಮೈನಿಂಗ್ ಪೀಪಲ್ ಎಲ್ಲರೂ ಫೀಡ್ಬ್ಯಾಕ್ ಪ್ರಕಾರ ಎಲ್ಲರೂ ಪ್ರತಿಯೊಂದು ಮನೆಗೆ 2 ಸರಿ ಈಗಾಗಲೇ ವಿಸಿಟ್ ಮಾಡಿಟ್ಟಿದ್ದಾರೆ. ಜನರು ಇಲ್ಲ, ಜನರು ಅವರ ಮನೆ ಬಿಟ್ಟು, ನಮಗೆ ಗೊತ್ತು ಬ್ಯಾಂಗ್ಳೂರಿನಲ್ಲಿ ಜನರು ಒಂದು ಜಾಗದಲ್ಲಿ ಮನೆ ಮಾಡ್ತಾರೆ ಮತ್ತು ಇಮಿಡಿಯೇಟ್ಲಿ ಅವರು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಸೊ ಆ ಜನ ಏನು ಹೆಸರು ಇಟ್ಟಿದ್ರು ಅದು ಈಗ ಇರಲ್ಲ. ಸ್ಟೂಡೆಂಟ್ಸ್ ಬಂದು ಹೋಗ್ತಾರೆ, ಬೇರೆ ಜನರು ಬಂದು ಕೆಲಸ ನೋಡ್ಕೊಳ್ಳಿಕ್ಕೆ ಬರ್ತಾರೆ ಮತ್ತು ಅವರು ಮನೆ ಖರೀದಿ ಮಾಡಿಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಸೊ ದಿಸ್ ಇಸ್ ಸಾಧಾರಣವಾಗಿ ಪದ್ಧತಿ. ಸೊ ಅದಕ್ಕೆ ಈ SIR ಪ್ರಪೋಸಲ್ ಏನಂತ ಹೇಳಿದರೆ, ಇಟ್ ಹ್ಯಾಸ್ ಟು ಕ್ಲೀನ್ ಅಪ್ ದ ಎಲೆಕ್ಟ್ರಲ್ ರೋಲ್. BBMP ವ್ಯಾಪ್ತಿಯಲ್ಲಿ ಸ್ವಲ್ಪ ನಮಗೆ ಜನರ ಕೊರತೆ ಇದ್ದ ಕಾರಣ ನಮಗೊಂದು 3-4 ದಿವಸ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಯಾವಾಗ ಹೇಳಿದರು? ಮೊನ್ನೆ ಅಂತ ಹೇಳಿದರೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಇಲ್ಲ, ಅವರ್ ಡೈರೆಕ್ಷನ್ಸ್ ಆರ್ ವೆರಿ ಕ್ಲಿಯರ್. ತಮಗೆ ಎನಿವೆ ಐ ಆಮ್ ಗೋಯಿಂಗ್ ಟು ಅಡ್ರೆಸ್ ಯು ಸೆಪರೇಟ್ಲಿ ಆನ್ SIR. ನಾಳೆ ಒಂದು ಮೀಟಿಂಗ್, ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ಸ್ ಮಾಡ್ತೇವೆ. ನಮ್ಮ ಡೇಟಾ ತಮಗೆ ಸಿಗ್ತಾ ಇದ್ದರೆ ವಿಲ್ ಶೇರ್ ದ ಡೇಟಾ ವಿತ್ ಯು ವಿತ್ ರಿಗಾರ್ಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ SIR ಎನ್ಯುಮರೇಷನ್ ಫಾರ್ಮ್ಸ್. ನಮ್ಮ ಪ್ರಕಾರ ಕ್ಲೋಸ್ ಟು ಎವ್ರಿ ಒನ್ ಹೂ ಆರ್ ಎಲಿಜಿಬಲ್ ಅಕಾರ್ಡಿಂಗ್ ಟು ಅಸ್, ಅದರ್ ದನ್ 2 ಕಾನ್ಸ್ಟಿಟ್ಯೂನ್ಸೀಸ್ ವಿಚ್ ಆರ್ ವೆರಿ ಲಾರ್ಜ್. ಬಟ್ ಅವರ ಪ್ರಕಾರ ಸಹ ಎಲ್ಲ ಎಲಿಜಿಬಲ್ ಜನರಿಗೆ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಮಾಪಪ್ ಸ್ವಲ್ಪ ಮಾಡಬೇಕಾಗ್ಬೋದು. ಅದು ಹೊರತುಪಡಿಸಿ SIR ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ಮುಖ್ಯ ಕೆಲಸ ಏನಂತ ಹೇಳಿದರೆ, ಅಲ್ಲಿಂದ ಎನ್ಯುಮರೇಷನ್ ಫಾರ್ಮ್ಸ್ ಪಡ್ಕೊಂಡು ಅಪ್ಡೇಷನ್ ಮಾಡಬೇಕು. ನಮಗೆ ಜಾಸ್ತಿ ದೂರ ಬಂದಿಲ್ಲ. ದೂರ ಬಂದರೆ ಕಾರ್ಪೊರೇಷನ್ ಯಾವುದು ಬಂದಿಲ್ಲ. ಇಷ್ಟೇ ಈಗ ಜನರು ಏನು ಹೇಳ್ತಾ ಇದ್ದಾರೆ, ಒಂದು ಕನ್ನಡದಲ್ಲಿ ಇದೆ, ಅದಕ್ಕೆ ನೀವು ನಮಗೆ ಅರ್ಥನೇ ಆಗ್ತಾ ಇಲ್ಲ. ಕೆಲವು ಬೇರೆ ಕಡೆ ಜನರು ಬಂದರು, ಅದಕ್ಕೆ ನಾವು ಹೇಳಿದ್ದೇವೆ ಇದು ಡೈರೆಕ್ಷನ್ಸ್ ಬಂದಿದೆ, ಇಲ್ಲಿ ಕನ್ನಡದಲ್ಲೇ ನಾವು ವಿತರಣೆ ಮಾಡ್ತೀವಿ. ಅದರ ಪ್ರಕಾರ ಒಂದು ಇಂಗ್ಲೀಷ್ ಕಾಪಿ ಎಲ್ಲರಿಗೆ ಬ್ಲ್ಯಾಂಕ್ ಫಾರ್ಮ್ ಕೊಟ್ಟು ನೀವು ಬೇಕಾದರೆ ಕರೆಕ್ಷನ್ಸ್ ಚೆಕ್ ಮಾಡ್ಬೋದು. ಕೆಲವು ಏನು ಬಂದಿದೆ ಅಂತ ಹೇಳಿದರೆ, ಅವರು ಯಾರೋ ವಾಸ ಮಾಡ್ತಾಯಿದ್ರು ಇಲ್ಲಿ, ಅವರಿಗೆ ಸ್ವಲ್ಪ ವೇಟ್ ಮಾಡಿ ಅವರು ಬಂದುಬಿಟ್ಟು ಇಲ್ಲಿ ತಮ್ಮ ಹೆಸರು ಅಥವಾ ಎನ್ಯುಮರೇಷನ್ ಫಾರ್ಮ್ ಪಡ್ಕೊಳ್ಳಿಕ್ಕೆ ಕ್ರಮ ತಗೊಳ್ತಾರಂತೆ. ಇನ್ನೊಂದು 2ನೇದು. ಸೊ ಇದು ಹೊರತುಪಡಿಸಿ ಬಾಕಿ ಏನು ಮೇಜರ್ ಗುಂಪು ಇನಿಷಿಯಲಿ ಬಂದಿತ್ತು ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ. ಒಂದು 2-3 ವೀಡಿಯೋಸ ಸರ್ಕ್ಯುಲೇಟ್ ಆಗಿತ್ತು. ತಮಗೆ ಗೊತ್ತಿದ್ದ ಪ್ರಕಾರ ದಟ್ ಹ್ಯಾಸ್ ಆಲ್ಸೋ ಬೀನ್ ಅ ಫಾರ್ಮಲ್ ಕಂಪ್ಲೇಂಟ್ ಇಶ್ಯೂ ಟು ದ ಚೀಫ್ ಎಲೆಕ್ಟರಲ್ ಆಫೀಸರ್. ನಾವು ವಿಶೇಷವಾಗಿ ಚೆಕ್ ಮಾಡಿ ಇಟ್ಟಿದ್ದೀವಿ, ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನೋ ಪರ್ಸನ್ ವಿಲ್ ಬಿ ಅಲೌಡ್, ಎನ್ಯುಮರೇಷನ್ ಫಾರ್ಮ್ ಶಾಲ್ ಬಿ ಗಿವನ್ ಡೈರೆಕ್ಟ್ಲಿ ಟು ದ ಹೌಸ್ ಹೋಲ್ಡ್ ಓನ್ಲಿ. ಇಟ್ ವಿಲ್ ನಾಟ್ ಬಿ ಗಿವನ್ ಥ್ರೂ ಎನಿ ಪರ್ಸನ್. ಅವರು ನೇರವಾಗಿಯೇ ಕೊಡಬೇಕು ಅಂತ ಹೇಳಿ ಎಲ್ಲ BLOCಗೆ ಕಟ್ಟುನಿಟ್ಟಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಪಡ್ಕೊಳ್ಳಿಕ್ಕೆ ಈಗ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಸೆಪರೇಟ್ ಡೈರೆಕ್ಷನ್ಸ್ ನಾಳೆ ಪೊಲಿಟಿಕಲ್ ಪಾರ್ಟಿ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಇಶ್ಯೂ ಮಾಡ್ತೀವಿ.
ಸಿ ಆ್ಯಂಡ್ ಆರ್ ರೂಲ್ಸ್ ಸರ್ಕಾರ ಹೌದು ಅದು ಚೇಂಜ್ ಮಾಡ್ತಾ ಇಲ್ಲ. ಫಾರ್ಮ್ ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದರು, ಚೀಫ್ ಸೆಕ್ರೆಟರಿ ಇದ್ದರು, ಅವರ ಇನ್ನೊಂದು ರೌಂಡ್ ಸರ್ಕಾರಕ್ಕೆ ನೀವು ವೀಕ್ಷಣೆ ಮಾಡಿ ಕರೆಕ್ಟಾಗಿ ಏನು ರಿಕ್ವೈರ್ಮೆಂಟ್ ಇದೆ ತಿಳ್ಕೊಂಡು ಇನ್ನೊಂದು ವರದಿ ಕೊಟ್ಬಿಟ್ರೆ ಖಂಡಿತ ಸರ್ಕಾರ ಇದರ ಬಗ್ಗೆ ಸಿಂಪಥೆಟಿಕಲಿ ದೇ ವಿಲ್ ಕನ್ಸಿಡರ್ ಅಂತ ಹೇಳಿ ಗೌರ್ಮೆಂಟ್ ಡೈರೆಕ್ಷನ್ ಆಗಿದ್ದ ಪ್ರಕಾರ ಮಾನ್ಯ ವಿಜಯ್ ಭಾಸ್ಕರ್ ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ಒಂದು ಬೇಗನೆ ಒಂದು ಇದರ ಬಗ್ಗೆ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಂ, ಸಮಟೈಮ್ಸ್ an outsider view with regard to requirement will always be useful. Saibru has he is very extremely experienced. I mean, on matters of this nature, his knowledge is unparalleled. So he will definitely be, his report will be useful for us. He's also been in the Administrative Reforms Committee of